ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ವಿದ್ಯಾರ್ಥಿಗಳು ನಿನ್ನೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸ್ಟೂಡೆಂಟ್ಸು ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಈಗ ನಮಗೆ ಬಂದಿರುವಂಥ ಪ್ರಾವಿಷನಲ್ ರಿಸಲ್ಟ್ಸೇ ಫೈನಲ್ ರಿಸಲ್ಟ್ಸಲ್ಲಿ ಸೀಟ್ ಅಲಾಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಇಲ್ಲಿ ನಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಲ್ವಾ, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲೂ ಸೀಟ್ ಅಲಾಟ್ ಆಗೋದಿಲ್ವಾ ಏನು ಅಂತ ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾರ್ಟ್ ಅಂತ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, ನೀವು PGCET 2024 ಸ್ಟೂಡೆಂಟ್ಸು ನಿನ್ನೆ ನಿಮಗೆ ಒಂದು ಎರಡನೇ ಸುತ್ತಿನ ಪ್ರಾವಿಷನಲ್ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟೂಡೆಂಟ್ಸು ಈಗಾಗಲೇ ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಸೀಟ್ ಅಲಾಟ್ ಆಗಿದೆ ಏನು ಅಂತ ಹೇಳಿಬಿಟ್ಟು. ಈಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋಂಥ ಸ್ಟೂಡೆಂಟ್ಸ್ಗೆ ಅದೇ ಒಂದು ಸೀಟ್ ಅಲಾಟ್ ಆಗಿದೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬೇರೆ ಸೀಟ್ ಆದರೆ ಅಲಾಟ್ ಆಗಿದೆ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಒಂದು ಸೀಟ್ ಅಲಾಟ್ ಆಗಿದೆಯೋ, ಯಾವ ಒಂದು ಕಾಲೇಜಲ್ಲಿ ಯಾವ ಒಂದು ಕ್ಯಾಟಗಿರಿಯಲ್ಲಿ ಆ್ಯಂಡ್ ಹಾಗೆ ನಿಮಗೆ ಯಾವ ಒಂದು ಕೋರ್ಸ್ಗೆ ಸೀಟ್ ಅಲಾಟ್ ಆಗಿದೆಯೋ ಅದೇ ಒಂದು ಕಾಲೇಜು ಅದೇ ಒಂದು ಕೋರ್ಸು 99% ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಾದರೆ ನಿಮ್ಗೆ ಅದೇ ಸೀಟ್ ಅಲಾಟ್ ಆಗುತ್ತೆ. ಓಕೆನಾ, ನೀವು ಕನ್ಫರ್ಮ್ ಅಂತಲೂ ಅನ್ಕೋಬೋದು, ಬಟ್ 99% ಆಫ್ ದಿ ಚಾನ್ಸಸ್ ಇರುವಂಥದ್ದು ನಿಮಗೆ ಅದೇ ಒಂದು ಸೀಟ್ ಆದರೆ ಅಲಾಟ್ ಆಗುತ್ತೆ. ಯಾವುದೇ ಥರದ ಚೇಂಜಸ್ ಆದರೆ ಆಗೋದಿಲ್ಲ. ಸ್ಟೂಡೆಂಟ್ಸ್ಗೆ ಇದೊಂದು ಚೆನ್ನಾಗಿ ನಿಮ್ಗೆ ನೆನಪಿರಬೇಕು. ನಾನು ಏನಕ್ಕೆ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ನಿಮಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಯಾವುದೇ ಥರದ ಮತ್ತೆ ಟೈಮನ್ನು ಕೊಟ್ಟಿಲ್ಲ, ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಾಗಲಿ ಚೇಂಜಸನ್ನು ಮಾಡ್ಕೊಳ್ಳೋದಕ್ಕಾಗಲಿ. ಈಗ ನೆಕ್ಸ್ಟು ನಿಮಗೆ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ, ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು. ಆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಆ್ಯಂಡ್ ನಿಮಗೆ ಇನ್ನೊಂದು ನೆನಪಿರಲಿ, ಈಗ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ ಅಂತ ಸ್ಟೂಡೆಂಟ್ಸು ಕೇಳ್ಬೋದು. ಸರ್ ಆಗಿದ್ರೆ ನನಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲೂ ಸೀಟ್ ಅಲಾಟ್ ಆಗೋದಿಲ್ವಾ ಅಂತ ಹೇಳಿಬಿಟ್ಟು. ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗುವಂಥದ್ದು ಚಾನ್ಸಸ್ಸು ತುಂಬ ಅಂದರೆ ತುಂಬ ಕಡಿಮೆ ಇದೆ. ಓಕೆನಾ, ನಾನು ಇರೋವಂಥ ಸತ್ಯನ ಹೇಳ್ತಿದ್ದೀನಿ, ನೀವು ಸ್ಟೂಡೆಂಟ್ಸು ಯಾವ ರೀತಿ ಆದರೂ ಇದನ್ನು ತಗೋಬೋದು. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಯು ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿದೆಯೋ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ, ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲೂ ಸೀಟ್ ಸಿಗೋವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಕಡಿಮೆ ಆದರೆ ಇದ್ದಾವೆ. ಬಟ್ ಹೋಪ್ ಫಾರ್ ದಿ ಬೆಸ್ಟು ನೀವು ಏನು ಮಾಡ್ತೀರಾ, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ. ಓಕೆನಾ, ಯಾಕಂತ ಅಂದರೆ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗುವಂಥ ಚಾನ್ಸಸ್ ಆದರೆ ಕಡಿಮೆ ಇದ್ದಾವೆ. ಬಟ್ ನಿಮ್ಮ ಒಂದು ಟೈಮು ನಿಮ್ಮ ಒಂದು ಅದೃಷ್ಟ ಯಾರೂ ನೋಡಿಲ್ಲ, ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಬಟ್ ಯಾರಿಗಾದರೆ ಸೀಟ್ ಅಲಾಟ್ ಆಗಿದೆಯೋ ಅದೇ ಒಂದು ಸೀಟು ನಿಮಗೆ 99% ಆದರೆ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ, ನಿಮ್ಗೆ ಈಗ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಯಾವುದೇ ಥರದ ಒಂದು ಟೈಮನ್ನು ಕೊಡೋದಿಲ್ಲ, ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಂದು ನಿಮಗೆ ಈ ಸ್ಕೆಡ್ಯೂಲಲ್ಲಿ ನೋಡೋದಾದರೆ 30/11/2024 ಆಫ್ಟರ್ 10 AM ಅಂತ ಇತ್ತು. ಇದನ್ನು ಏನಕ್ಕೆ ನೆನ್ನೆ ಕೊಟ್ಟಿಲ್ಲ ಅಂತಂದರೆ ನಿಮಗೂ ಗೊತ್ತಿದೆ, ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸೆಕೆಂಡ್ ರೌಂಡ್ದು ಒಂದು ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ರು, ಸೊ ಕೊಟ್ಟಿಲ್ಲ. ನಿಮಗೆ ಇವತ್ತು ಬರುವಂಥ ಚಾನ್ಸಸ್ ಆದರೆ ಇದೆ. ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಇವತ್ತು ಸಂಡೇ ಆಗಿರ್ಬೋದು, ಬಟ್ KA ಕಡೆಯಿಂದ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಇವತ್ತು ಕೊಡ್ತಾರೆ ನೈಟ್ ಒಳಗಡೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಯಾರಿಗೆಲ್ಲ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಅಲಾಟ್ ಆಗಿದೆಯೋ ಇಂಥ ಸ್ಟೂಡೆಂಟ್ಸು ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.